ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 2028 ಕ್ರಾಸ್ ಮೆಸೇಜ್. ಎಸ್ ದೊಡ್ಡೇರಿಯವರೇ, ಈಗ ರೇಷ್ಮೆ ಸರ್ ತುಂಬ ಒಳ್ಳೆ ಮಾತು ಹೇಳ್ತಾ ಇದ್ರು. ಈಗ ನಿಮ್ಮ ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾರೆ, ಅವ್ರನ್ನ ದ್ರೋಹಿಗಳು, ಖತರ್ನಾಕ್ ಖದೀಮರು ಮತ್ತು ಇನ್ನೊಂದೇನು ಕಳ್ಳರು ಅಂತ ನಿಮ್ಮದೇ ಪ್ರತಿಪಕ್ಷದ ನಾಯಕ ಹೇಳೋದು. ನೋಡಿ, ತಾವು ನಿಮ್ಮದೇ MLAಗಳವರು. ಬಿಜೆಪಿ ಒಂದು ಸೈದ್ಧಾಂತಿಕ ನೆಲೆಯಲ್ಲಿ ನಿಂತಿರ್ತಕ್ಕಂಥ ಒಂದು ಪಕ್ಷ, ಅದರ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಪಕ್ಷ. ನಾಯಕರಿಗಿಂತ ಈ ಸಾಮಾನ್ಯ ಕಾರ್ಯಕರ್ತ ತುಂಬ ತಮ್ಮ ತ್ಯಾಗವನ್ನು ಮಾಡಿ ಪಕ್ಷದ ಎರಡು ಶಾಸಕರಿರ್ತಕ್ಕಂಥ ಒಂದು ಇದರಲ್ಲಿ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥದ್ದನ್ನು ಆಗಿರ್ಬೋದು, ಅಥವಾ ಕೇಂದ್ರದಲ್ಲಿ ಎರಡು ಇರ್ತಕ್ಕಂಥದ್ದು, ಇವತ್ತು 12 ವರ್ಷಗಳಿಂದ ಆಡಳಿತ ಮಾಡ್ತಕ್ಕಂಥದ್ದು, ಇದೆಲ್ಲ ಒಂದು ಬಿ ಜೆ ಪಿಯ ನಿಷ್ಕಾಮ ಕರ್ಮ ಉಳ್ಳಂತಹ ಕಾರ್ಯಕರ್ತರಿಂದ ನಿಷ್ಕಾಮ ಕರ್ಮ. ಅವ್ರಿಗೆ ಬಿ ಜೆ ಪಿಯ ಸೈದ್ಧಾಂತಿಕ ನೆಲೆ ಮಾತ್ರ ಕಾರ್ಯಕರ್ತರಿಗೆ ಇಷ್ಟ ಆಗಿರ್ತದೆ ಹೊರತು ಅವ್ರೇನು ಅಪೇಕ್ಷೆ ಪಡೆದಿರ್ತಕ್ಕಂಥ ಒಂದು ತ್ಯಾಗಮಯಿ ಇವರು ಇರ್ತಾರೆ. ಅಂತ ಒಂದು ಕಾರ್ಯಕರ್ತ ಇರತಕ್ಕಂತಹ ಅವರ ಇದರಿಂದ ಗೆದ್ದು ಬಂದಿರತಕ್ಕಂಥ ಕಾರ್ಯಕರ್ತರು ಇರಬಹುದು ಅಲ್ಲ, ಅವರಿಂದ ಗೆದ್ದು ಬಂದಂಥವ್ರು ಪಕ್ಷದ ಚಿಹ್ನೆ, ಪಕ್ಷದ ಸೈದ್ಧಾಂತಿಕತೆ ಮತ್ತು ಈ ತರ ಒಂದು ತ್ಯಾಗಮಯಿ ಏನು ಕಾರ್ಯಕರ್ತರು ಅವರಿಂದ ಗೆದ್ದು ಬಂದಂತಹ ಶಾಸಕರು ರಾಧವ್ರ ಪ್ಲೀಸ್ ಲೆಟ್ ಮಿ ಟೆಲ್ ಯು, ನಾನು ಹೇಳ್ತೀನಿ, ತಾವು ಚೆನ್ನಾಗಿ ಮಾತಾಡ್ತೀರಿ, ಬಟ್ ನಮ್ದು ಒಂದು ಅಭಿಪ್ರಾಯ ಹೇಳಿಕೆ ಬಿಡಿ. ಅಂತಹ ಒಂದು ತ್ಯಾಗಮಯಿ ಕಾರ್ಯಕರ್ತರಿಂದ ಬಂದಂತಹ ಶಾಸಕರು ಇಂತಹ ಒಂದು 12 ವರ್ಷಗಳ ಒಂದು ಏನು ಆಡಳಿತವನ್ನು ಮಾಡಿ ಭ್ರಷ್ಟಾಚಾರ ರಹಿತವಾದ ಕೊಟ್ಟು ವಿಕಸಿತ ಭಾರತದ ಕಡೆಗೆ ನಡೆದುಕೊಂಡು ಕರ್ಕೊಂಡು ಹೋಗ್ತಕ್ಕ ಇಡೀ ದೇಶವನ್ನೇ ಕರ್ಕೊಂಡು ಹೋಗ್ತಕ್ಕಂಥ ಮೋದಿಜಿಯವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರದಲ್ಲಿ ವಿಕಸಿತ ಭಾರತ ಎಲ್ಲಿದೆ? ಅದು ಎಲ್ಲಿದೆ? ನಿಮಗೆ ಅದು ಫೀಲ್ ಆಗ್ತದೆ? ನಾವು ಈಗ ನೀವು ಅಂಕೆ ಸಂಖ್ಯೆಗಳನ್ನು ನೋಡಿದ್ರೆ ಈ ಭಾರತದ ಒಂದು ವಿಕಸಿತ ಭಾರತ ಎಲ್ಲೈತಿ? ನಿಮ್ಗೆ ಅಷ್ಟೊಂದು ಇಷ್ಟೊಂದು ಇದು ಇಗ್ನೋರೆನ್ಸ್ ಇರ್ತೀರಿ ಅಂತ ನಾನು ಅನ್ಕೊಂಡಿಲ್ಲ. ಬೆಂಗಳೂರಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಏರ್ ಲಿಫ್ಟ್ ಮಾಡ್ತಾ ಇರೋದೇ ವಿಕಸಿತ ಭಾರತ. ನಾನು ಹೇಳಕ್ ಬಿಡಿಲ್ಲ, ನೀವು ಹೇಳ್ಬಿಡಿ, ನಾನು ಸುಮ್ಮನೆ ಇರ್ತೀನಿ. ಅಂತ ಒಂದು ಕಾರ್ಯಕರ್ತರಿಂದ ಗೆಲ್ಲಿಸಿ ಬಂದಂಥ ಶಾಸಕರು ಇಂತಹ ಒಂದು ತಾಯಿಗೆ ದ್ರೋಹ ಮಾಡುವಂಥ ಒಂದು ಸ್ಥಿತಿಲಿ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಅಶೋಕರು ಆ ಥರ ಒಂದು ಇದನ್ನು ಪದಗಳನ್ನು ಉಪಯೋಗಿಸಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅದರಲ್ಲಿ ಏನು ವಿಚಾರ ಇಲ್ಲ. ಈಗ ಅವ್ರಿಗೊಂದು ಇದಿದೆ, ಪ್ರತಿಪಕ್ಷದ ನಾಯಕರಾಗಿ ಒಂದು ಜವಾಬ್ದಾರಿ ಇದೆ. ಅವರು ತಮ್ಮ ಸಿಟ್ಟನ್ನು ತಮ್ಮ ಅಳಲನ್ನು ಆ ರೀತಿಲಿ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಬಿಟ್ಟರೆ ಅವರು ಗೌರವವಾಗಿ ಮಾಡ್ಕೊಂಡು ಹೋದ್ರು ಸರ್. ಅಲ್ಲಲ್ಲ, ಅವ್ರಿಗೆ KJP ಮಾಡ್ಕೊಂಡು ಹೋದ್ರು ಯಡಿಯೂರಪ್ಪನವರು. BJPಗೆ ಬಿಟ್ಟು KJP ಮಾಡಿದ್ರು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, 10% ವೋಟ್ ತಗೊಂಡ್ರು, ಮತ್ತವ್ರನ್ನ ಪಾರ್ಟಿಗೆ ಕರೆದುಕೊಂಡಂತ ನಿಷ್ಕಾಮ ಕರ್ಮ ಪಾರ್ಟಿ ನಿಮ್ದು. ನೋಡಿ, ಆಯಾಯ ಕಾಲಕ್ಕಾದಂಥ ಘಟನೆಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಇವತ್ತು ಚರ್ಚೆ ಮಾಡ್ತಿರ್ತಕ್ಕಂಥ ವಿಷಯ ಅಂತ ಯಡಿಯೂರಪ್ಪನವ್ರನ್ನ ಕ್ಷಮಿಸಬಹುದು, ಈ 3 ಜನ ಅಡ್ಡ ಮತದಾನ ಮಾಡಿದವ್ರನ್ನ ಕ್ಷಮಿಸಲ್ಲ ನೀವು. ಅದನ್ನ ನಾವು ನಮ್ಮ ಪಕ್ಷ ಡಿಸೈಡ್ ಮಾಡ್ತದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಅಲ್ಲಿ ಕೂತ್ಕೊಂಡು ನಾವು ಡಿಸೈಡ್ ಮಾಡಕ್ಕಾಗಲ್ಲ. ಅದನ್ನ ನೀವು ಹೇಳಿದಾಗ ನಾವು ಅದು ಮಾಡಕ್ಕಾಗಲ್ಲ. ಪಕ್ಷದಲ್ಲಿ ಒಂದು ಹೆಂಗ್ ಬೇಕೋ ಮಾಡೋದಲ್ಲ. ಒಂದು ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ಆ ಸಿದ್ಧಾಂತದ ಅಡಿಯಲ್ಲಿ ಏನ್ ಬೇಕೋ ಮಾಡ್ತಾರೆ. ಅದನ್ನು ನಾವು ಬೇರೆಯವ್ರನ್ನ ಕೇಳ್ಕೊಂಡು ಮಾಡೋಕ್ಕಾಗಲ್ಲ. ನಮ್ಮದೇ ಪಕ್ಷದಲ್ಲಿ ಈಗ ಕೇಂದ್ರ ನಾಯಕರಿದ್ದಾರೆ, ರಾಜ್ಯ ನಾಯಕರಿದ್ದಾರೆ. ಈಗ ಒಂದು ಫೈಂಡಿಂಗ್ ಕಮಿಟಿ ಮಾಡಿದ್ದಾರೆ. ಆ ಫೈಂಡಿಂಗ್ ಕಮಿಟಿ ರಿಪೋರ್ಟ್ ಕೊಡ್ತಾರೆ, ಯಾರು ಮಾಡಿದ್ದಾರೆ ಅಂತ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನಾವು ಇಲ್ಲೇ ಕೂತ್ಕೊಳ್ಳೋಣ, ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡೋಣ. ನಾವು ಮಾಡೋಣ ಈಗ ಆಗುತ್ತೆ. ನಿಮ್ಮ ಮುಂದೆ ಇಡ್ತೀವಲ್ಲ, ನೀವು ಇವತ್ತು ಫೈಂಡ್ ಔಟ್ ಕಮಿಟಿ ಯಾಕೆ ಹೇಳಕ್ಕಾಗಲ್ಲ? ಇದು ಸತ್ಯ ಜನರಿಗೆ ಗೊತ್ತಾಗ್ತದೆ. ಇನ್ನೊಂದ್ 2-3 ಸಲ ಗೊತ್ತಾಗ್ತದೆ. ನೋಡೋಣ ಬನ್ನಿ, ನೀವು ಇಲ್ಲೇ ಕರ್ಸಿ. ನೀವು ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ಕರ್ಸಿ, ನಾವು ಬಂದು ಹೆಸರು ಹೇಳ್ತೀವಿ ನಾವು ನಿಮ್ಗೆ. ಇದೇ ಮಾತಾಡಿ ನೀವು. ಯಾಕೆ ಗೊತ್ತಾಗಬಾರ್ದು? ಯಾರೋ ಒಂದು ಪಕ್ಷಕ್ಕೆ ಮೋಸ ಮಾಡ್ತಾರೆ, ಅವ್ರದ್ದು ಜಗತ್ತಿಗೆ ಗೊತ್ತಾಗತ್ತೆ ಏನಾಗಿದೆ, ಯಾವ ಆಮಿಷಗಳಿಗೆ ಬಲಿಯಾಗಿ ಅವರು ತಮ್ಮ ಪಕ್ಷಕ್ಕೆ ವಿರೋಧ ಮಾಡಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ, ಯಾರು ಕುದುರೆ ವ್ಯಾಪಾರ ಮಾಡಿದ್ದಾರೆ, ಯಾರು ಯಾವ್ಯಾವ ಅಂಶಗಳನ್ನು ಇಟ್ಕೊಂಡು ನಮ್ಮ ಪಕ್ಷಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅನ್ನೋ ವಿಚಾರಗಳನ್ನ ಅವ್ರಿಗೆ ಮರೆಸಿ ತೋರ್ಸಕ್ಕೆ ಏನಾದ್ರು ಆಗುತ್ತಾ? ಅವ್ರಿಗೇನಾದ್ರೂ ಸ್ವಲ್ಪ ನೀವು ಮರೆಸಿ ತೋರಿಸ್ಬೋದಾ?
ತೋರಿಸಬಹುದು ಸರ್ 17 ನೀವು ಜನಕ್ಕೆ ತೋರಿಸಬಹುದು, ನಾವು ತೋರ್ಸಕ್ಕಾಗಲ್ಲ, ಅಲ್ಲ ಪಾರ್ಟಿ 17 ಜನ ತೋರ್ಸಕ್ಕಾಗಲ್ಲ. ಅಲ್ಲ ನೀವು ಅಲ್ಲ, 17 ಜನಕ್ಕೆ ಅವರು ಬೇರೆ resign ಮಾಡಿ ಹೋಗಿ ಪಕ್ಷಕ್ಕೆ ಬಂದು ಅದೇ ಮತ್ತೆ ಬೇರೆ ಗೆದ್ದು ಪಕ್ಷಕ್ಕೆ ಬಂದಿದ್ದಾರೆ. ದ್ರೋಹ ಮಾಡಿ ಅದು ಅವ್ರು decide ಮಾಡ್ಬೇಕು. ಮಾತೃ ಪಕ್ಷಕ್ಕೆ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕಿ ಬಂದವ್ರನ್ನ ನೀವು ಮರ್ಸಿ ತೋರಿಸಿ ನಿಮ್ ಪಾರ್ಟಿಯಲ್ಲಿ ಅವ್ರನ್ನ ಕ್ಲೀನ್ ಮಾಡಿದ್ರಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಕ್ಲೀನ್ ಮಾಡಿದ್ರಲ್ಲ ಸರ್ ಅವಾಗ ಅವಾಗ ನೀವು ಕ್ಲೀನ್ ಮಾಡಿದ್ರಲ್ಲ. ಅಲ್ಲ ನಿನ್ನೆ ತಾನೇ ಇಡಿ ಎಂಬ ವಾಷಿಂಗ್ ಮಿಷಿನ್ ಅಲ್ಲಿ ಆ ವೆಸ್ಟ್ ಬೆಂಗಾಲ್ ಸುವೇಂದು ಅಧಿಕಾರಿನ ಅದ್ದಿ ಸಿಎಂ ಮಾಡಿದ್ರು, ಆ ಹಿಮಂತ ಬಿಸ್ವಾಸ್ನ ಅದ್ದಿ ಸಿಎಂ ಮಾಡಿದ್ರು. ಇವ್ರನ್ನ ಹತ್ಕೊಳಕ್ ಇವ್ರಿಗೆ ಶಕ್ತಿ ಇಲ್ವಾ ಅಂತ ನನಗೊಂದು ದೊಡ್ಡ ಪ್ರಶ್ನೆ ಆಗಿದೆ. ಅದು ಬೇರೆ ಪಕ್ಷದವರು ಸರ್ ಆಫರು ಬೇರೆಯವರು ಬೇರೆ ಪಕ್ಷ ಇಲ್ಲ ಇಲ್ಲ ನಂದನ್ ಕಶ್ಯಪ್ ಅವರೇ ಪ್ಲೀಸ್ 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 ಇಲ್ಲ 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 ಒಂದ್ ನಿಮಿಷ. ಅದು ವಾಷಿಂಗ್ ಮಷೀನ್ ಅಲ್ಲಿ ಹಾಕಿ ಕ್ಲೀನ್ ಮಾಡೋದು ಬೇರೆ ಪಕ್ಷದಿಂದ ಬಂದವ್ರಿಗೆ, ನಮ್ ಪಕ್ಷದಲ್ಲೇ ಇದ್ದು ನಮ್ಗೆ ಮೋಸ ಮಾಡಿದವ್ರಿಗೆ ಅವ್ರನ್ನ ವಾಷಿಂಗ್ ಮಷೀನ್ ಈ ಫಲಿತಾಂಶದಿಂದ ರಾಜ್ಯದ ಬಿಜೆಪಿ ಒಂದು ಇದಾಗಿದೆ, ಸಂತೋಷ್ ಅವರಿಗೆ ಸಂತೋಷ ಆಗಿದೆ, ಪ್ರಹ್ಲಾದ್ ಜೋಶಿ ಅವರಿಗೆ ಆನಂದವಾಗಿದೆ. ಸ್ವಾಮಿ ನಿಮ್ಮ ಪಾಟೀಲ್ ಬರ್ತೀರಾ? ಅವ್ರು ಎದುರಾಗೂ ಇಲ್ಲ ಪಾಪ, ಅವ್ರು ಎದುರಾಗೂ ಇಲ್ಲ ಪಾಪ, ಪ್ರಹ್ಲಾದ್ ಜೋಶಿ ಅವ್ರು ಎದುರಾಗೂ ಇಲ್ಲ, ಪ್ರಹ್ಲಾದ್ ಜೋಶಿ ಅವ್ರು ಎದುರಲ್ಲೂ ಇಲ್ಲ. ಯಡಿಯೂರಪ್ಪನವ್ರನ್ನ ನೀವು ಯಾವ ರೀತಿ ನಡೆಸ್ಕೊಂಡಿದ್ದೀರಾ ಸರ್? ಯಾವ ರೀತಿ ನಡೆಸ್ಕೊಂಡಿದ್ದೀರಾ ಹೇಳಿ. ಆ ಯಡಿಯೂರಪ್ಪನವ್ರನ್ನ ಕಣ್ಣಲ್ಲಿ ನೀರು ಹಾಕ್ಸಿಲ್ಲ. ಅವ್ರು ಬಹಿರಂಗವಾಗತ್ರು, ಅವ್ರು ಪಾಪ ಈಗಲೂ ಒಳಗನೆ ಅಳ್ತಾ ಇದಾರೆ. ಅಲ್ಲ ಅಲ್ಲ ಮೊನ್ನೆ ವೋಟಿಂಗ್ ಒಂದ್ ನಿಮಿಷ ಬಿಜೆಪಿ ಅವರಿಗೆ ಇಲ್ಲ, ಅಹಿಂದ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿ ಅವರಿಗೆ ಇಲ್ಲ. ಇವತ್ತು ಈ ಫಲಿತಾಂಶದಿಂದ ಬಿ ಎಸ್ ಸಂತೋಷ್ ಅವರಿಗೆ ಸಂತೋಷವಾಗಿದೆ, ಪ್ರಹ್ಲಾದ್ ಜೋಶಿ ಅವರಿಗೆ ಆನಂದವಾಗಿದೆ. ರೇಷ್ಮೆ ಅವ್ರನ್ನ ಮಾತಾಡ್ಸೋಣ. ಆಯ್ತು ದೊಡ್ಡವ್ರೆ, ಆಯ್ತಾಯ್ತು ಆಯ್ತಾಯ್ತು, ಯಗಣನು ಕಟ್ಟೆನು ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ.